ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ಇವತ್ತು ಬೆಳಿಗ್ಗೆ ಬೇಗ ಎದ್ದು ನೇಚರ್ ನೋಡಬೇಕು ಅಂತ ನನಗೆ ತುಂಬಾನೇ ಆಸೆ ಇತ್ತು. ಏನಕ್ಕೆ ಅಂತಂದ್ರೆ ತುಂಬಾನೇ ಚೆನ್ನಾಗಿದೆ ಇವರು ಒಂಥರ ನನಗೆ ಮಡಿಕೇರಿ ಫೀಲ್ ಕೊಡೋ ರೀತಿ ಇತ್ತು. ಕೆಲವೊಬ್ರಿಗೆ ಇದನ್ನೆಲ್ಲ ನೋಡಿದ್ರೆ ಅಯ್ಯೋ ಇದೆಲ್ಲ ನೋಡ್ತೀವಲ್ಲ ಅಂತ ಅನ್ಸುತ್ತೆ, ಬಟ್ ನಮ್ಮಂತವ್ರಿಗಂತೂ ತುಂಬಾನೇ ಖುಷಿ ಆಗುತ್ತೆ ಈ ತರ ಪ್ರಕೃತಿ ನೋಡೋದಕ್ಕೆ. ಏನಕ್ಕೆ ಅಂದ್ರೆ ಈಗ ಆದಷ್ಟು ಮನೇಲಿ ಇರ್ತೀವಿ, ಫೋನು ಟಿವಿ ಇದ್ರಲ್ಲೇ ಕಾಲ ಕಳೀತಿರ್ತೀವಿ. ಇಂಥ ನೇಚರ್ ಮಧ್ಯೆ ಓಡಾಡ್ತಿದ್ರೆ ನಮ್ಮ ಜೀವನದಲ್ಲಿ ಒಂಥರ ಹೊಸ ಹುರುಪನ್ನು ತಂದು ಕೊಡುತ್ತೆ. ಹಾಗೆ ಈ ಟಾಪ್ ಲಿಂಕ್ ಬೇಕು ಅಂತಂದ್ರೆ ನನಗೆ DM ಮಾಡಿ. ಅಲ್ಲಿಂದ ಬಂದು ನಾವು ಊಟ ತಿನ್ಕೊಂಡು ಹಾಗೆ ಇವತ್ತು ನಾನು ನಮ್ ಜಾನು ಇಬ್ರು ವಿಡಿಯೋಸ್ ಮಾಡ್ಬೇಕು ಅಂತ ತುಂಬಾ ದಿನ ಅನ್ಕೊಂಡಿದ್ವಿ. ಅದು ಟ್ರೆಡಿಷನಲ್ ಲುಕ್ ಅಲ್ಲೂ ಮಾಡ್ಬೇಕು ಅಂತಾನು ಅನ್ಕೊಂಡಿದ್ವಿ. ಇವ್ರ ಊರು ಸೈಡ್ ಅಂತೂ ನೇಚರ್ ಅಂತೂ ತುಂಬಾನೇ ಚೆನ್ನಾಗಿದೆಯಲ್ಲ, ವಿಡಿಯೋಸ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತ ನಾನು ಜಾನು ಇಬ್ರು ರೆಡಿ ಆಗಿ ಮತ್ತೆ ವಿಡಿಯೋ ಮಾಡೋದಕ್ಕೆ ಇವರು ಹೊಲಕ್ಕೆ ಹೋಗಿದ್ವಿ. ಅಲ್ಲಿ ಹೀರೆಕಾಯಿ ರಾಗಿ ಎಲ್ಲ ಹಾಕಿದ್ರು. ಹಾಗೆ ವಿಡಿಯೋ ಎಲ್ಲ ಮುಗಿಸ್ಕೊಂಡು ನಾವು ಹೊರಡೋ ಟೈಮ್ ಬಂತಲ್ಲ, ಸೊ ಅವ್ರ ಕಡೆ ಶಾಸ್ತ್ರ, ಗಂಡ ಹೆಂಡತಿ ಬಂದಾಗ ಯಾವುದೋ ಒಂದು ಶಾಸ್ತ್ರ ಮಾಡ್ತಾರಂತೆ. ಆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಕೂತಿದ್ವಿ. ಫಸ್ಟ್ ಟೈಮು ನನ್ನ ಗಂಡ ಕುಂಕುಮ ಇಟ್ಟಾಗ ನಂಗೆ ತುಂಬಾನೇ ನಗು ಬಂತು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಊರ ಕಡೆಗೆ ಹೊರಟು ಬಂದ್ವಿ. ಆದ್ರೂ ಸ್ವಲ್ಪ ಮಳೆ ಹನಿ ಆಗ್ತಿತ್ತು, ಮೋಡ ಎಲ್ಲ ಕಟ್ಟಿತ್ತು. ಹಾಗೆ ಮೈಸೂರಿಗೆ ಬಂದಿದ ತಕ್ಷಣ ಆಕ್ವಾ ವರ್ಲ್ಡ್ಗೆ ಹೋಗ್ಬೇಕು ಅಂತ ತುಂಬಾನೇ ನನಗೆ ಆಸೆ ಇತ್ತು. ಅಲ್ಲಿ ಟಿಕೆಟ್ ಮಾತ್ರ ತುಂಬಾ ಎಕ್ಸ್ಪೆನ್ಸಿವ್ ಟಿಕೆಟ್. ಅಲ್ಲಿ ಫಿಶ್ಗಳಿಗೆಲ್ಲ ಹಾಗೆ ಫುಡ್ ಹಾಕಿ ತುಂಬಾನೇ ಚೆನ್ನಾಗಿತ್ತು. ಎಲ್ಲಾ ತರ ಫಿಶ್ ನೋಡಿದ್ವಿ, ಆದ್ರೆ ಶಾರ್ಕ್ ಮತ್ತೆ ಆಮೆ ಇವೆರಡೂ ಮಿಸ್ ಆಗಿತ್ತು ಅಷ್ಟೇನೆ. ಅದು ಬಿಟ್ರೆ ಇನ್ ಎಲ್ಲಾ ತರ ಮೀನು ಕೂಡ ಅಲ್ಲೇ ಇತ್ತು. ತುಂಬಾನೇ ಖುಷಿ ಆಯ್ತು. ಇದೆ ಫಸ್ಟ್ ಟೈಮು ನಾನು ಈ ತರ ಬಂದಿರೋದು, ಸೊ ಖುಷಿ ಆಗುತ್ತೆ ಅಲ್ವಾ. ಅಲ್ಲೇನೆ ಸ್ವಲ್ಪ ಸ್ಟ್ರೀಟ್ ಫುಡ್ ತಿನ್ಕೊಂಡು ಮತ್ತೆ ಒಳಗೋಗಿ ಹೊರಗೆ ಬರೋಷ್ಟೊತ್ತಿಗೆ ಮಳೆ ಅಂತೂ ತುಂಬಾನೇ ಹೋಗಿ ನಿಂತಿತ್ತು. ಅವಾಗ ತಾನೇ ಒಂಥರ ಸನ್ಸೆಟ್ ತುಂಬಾನೇ ಚೆನ್ನಾಗಿತ್ತು. ಅದನ್ನು ನೋಡ್ಕೊಂಡು ಒಂದಷ್ಟು ಫೋಟೋಸ್ ವಿಡಿಯೋಸ್ ಕ್ಲಿಪ್ ಮಾಡ್ಕೊಂಡು ಮತ್ತೆ ಆ ಮಳೆಲೇನೆ ಊರಿಗೆ ಹೋಗಿ ಮನೆಗೆ ಸೇರ್ಕೊಂಡ್ವಿ. ನನ್ನ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.